ನಮ್ಮ ಭರತಖಂಡದ ವಿಶೇಷ ಶಕ್ತಿಯೇ ಇಲ್ಲಿನ ಆಧ್ಯಾತ್ಮ ಪರಂಪರೆ. ಅಸಂಖ್ಯಾತ ಸಂತರು, ಸಾಧುಗಳು, ಮಹಿಮಾನ್ವಿತರು ಅವತರಿಸಿದ ಈ ಪುಣ್ಯ ಭೂಮಿ ನಮ್ಮ ಭಾರತ ದೇಶ. ಇಂತಹ ಮಹಿಮಾನ್ವಿತರು ಮಾಡಿದ ಅನೇಕ ಆಧ್ಯಾತ್ಮ ಸಾಧನೆಗಳು ನಮ್ಮ ದೇಶವನ್ನು ಪುಣ್ಯಭೂಮಿಯನ್ನಾಗಿಸಿವೆ. ತಮ್ಮ ಹುಟ್ಟಿನಿಂದ ಯಾವುದೇ ಜಾತಿಯಾದರೂ ಸಾಧನೆಯಿಂದ ಜಾತಿ ಮತ ಪಂಥಗಳನ್ನು ಮೀರಿ ಮನುಕುಲದ ಒಳಿತಿಗಾಗಿಯೇ ಸಂದೇಶವನ್ನು ಕೊಡುತ್ತಾ ಸಹಸ್ರಾರು ಜನರ ಬಾಳನ್ನು ಉದ್ಧರಿಸಿದ ಹಲವಾರು ಪವಾಡ ಪುರುಷರಿದ್ದಾರೆ. ಅಂತಹ ಕರ್ನಾಟಕದ ಪವಾಡ ಪುರುಷರುಗಳಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಹೆಸರು ಮುಂಚೂಣಿಯಲ್ಲಿ ಬರುತ್ತದೆ. ಸುಮಾರು 150 ವರ್ಷಗಳ ಹಿಂದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಮನುಕುಲಕ್ಕೆ ದಾರಿದೀಪವಾಗಿದ್ದ ಸಿದ್ಧಾರೂಢರು ಯಾವುದೇ ಜಾತಿ ಮತ ಪಂಥಗಳಿಗೂ ಸೀಮಿತವಾಗಿರದೆ ಕೇವಲ ಮಾನವ ಧರ್ಮದ ಕಲ್ಯಾಣಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದವರು. ಇವರ ಸಾಧನೆಯ ಪ್ರತೀಕವಾಗಿ ಇಂದಿಗೂ ಹುಬ್ಬಳ್ಳಿ ಮಹಾನಗರದಲ್ಲಿರುವ ಸಿದ್ಧಾರೂಢ ಮಠ ಸರ್ವಧರ್ಮದವರ ಆರಾಧ್ಯ ಗುರುಪೀಠವಾಗಿ ಮೆರೆಯುತ್ತಿದೆ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ಹುಬ್ಬಳ್ಳಿ ಎಂದಾಕ್ಷಣ ನಮ್ಮೆಲ್ಲರಿಗೂ ತಕ್ಷಣವೇ ನೆನಪಾಗುವುದು ಸಿದ್ಧಾರೂಢ ಮಠ. ಇಲ್ಲಿರುವ ಸಿದ್ಧಾರೂಢರ ಗದ್ದುಗೆ ಇಂದಿಗೂ ಸಹಿತ ಒಂದು ಜಾಗೃತ ಕೇಂದ್ರವಾಗಿದ್ದು ಶಂಕರಾಚಾರ್ಯರು ಬೋಧಿಸಿರುವ ಅದ್ವೈತ ಸಿದ್ಧಾಂತದ ಮೂಲಕ ಭಕ್ತಾದಿಗಳಿಗೆ ಧರ್ಮ ಮಾರ್ಗ ಬೋಧಿಸುವ ಕ್ಷೇತ್ರವಾಗಿದೆ. ಹೀಗಾಗಿಯೇ ಹುಬ್ಬಳ್ಳಿಗೆ ಯಾರೇ ಬರಲಿ ಮೊದಲು ಸಿದ್ಧಾರೂಢ ಮಠಕ್ಕೆ ಭೇಟಿಯನ್ನು ಕೊಟ್ಟು ಗದ್ದುಗೆಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಭಾರತ ದೇಶದ ನಾನಾ ಮೂಲೆಗಳಿಂದಲೂ ಲಕ್ಷಾಂತರ ಮಂದಿ ಭಕ್ತಾದಿಗಳನ್ನು ಆಕರ್ಷಿಸುತ್ತಿರುವ ಶ್ರೀ ಸಿದ್ಧಾರೂಢ ಮಠದಲ್ಲಿ ತ್ರಿಕಾಲ ದಾಸೋಹ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರದ ಭಜನೆ, ಜ್ಞಾನ ದಾಸೋಹ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ನಮ್ಮ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಚಳಕಾಪುರದವರು. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದತ್ತ ಆಕರ್ಷಿತರಾಗಿ ಮನೆಯನ್ನು ಬಿಟ್ಟು 41 ವರ್ಷಗಳ ಕಾಲ ದೇಶಾದ್ಯಂತ ಕಾಲ್ನಡಿಗೆಯಲ್ಲಿಯೇ ಸಂಚಾರವನ್ನು ಮಾಡುತ್ತಾ ಜನರಿಗೆ ಧರ್ಮ ಬೋಧನೆಯನ್ನು ಮಾಡುತ್ತಾ 1877ನೇ ಇಸವಿಯಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದರು. ಇವರು ಹುಬ್ಬಳ್ಳಿಗೆ ಬಂದಾಗ ಅವರಿಗೆ ಯಾವುದೇ ಪದವಿ, ಮಠ ಅಥವಾ ಭಕ್ತ ಸಮೂಹ ಇರಲಿಲ್ಲ. ಊರು ಕೆರಿಗಳನ್ನು ಸುತ್ತಾಡಿ ದೀನದಲಿತರು, ಅಸ್ಪೃಶ್ಯರು ಮತ್ತಿತರ ಹಿಂದುಳಿದ ವರ್ಗದವರ ಬಳಿ ತೆರಳಿ ಅವರ ಉದ್ಧಾರಕ್ಕಾಗಿಯೇ ಶ್ರಮವಹಿಸಿದವರು. ಅವರ ಮನಸ್ಸು ಹೃದಯಗಳಲ್ಲಿ ಧೈರ್ಯ ತುಂಬಿದವರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು. ಅವರೆಲ್ಲರಿಗೂ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧನೆ ಮಾಡಿ ಮೇಲ್ವರ್ಗದವರಿಗೆ ಸರಿಸಮಾನವಾಗುವಂತೆ ಮಂತ್ರಗಳನ್ನು ಉಚ್ಚರಿಸುವ ಅಧಿಕಾರವನ್ನು ದಯಪಾಲಿಸಿದರು. ನಂಬಿ ಬಂದ ಭಕ್ತಾದಿಗಳ ದುಗುಡಗಳನ್ನು ಹೋಗಲಾಡಿಸಿ ಬಾಳನ್ನು ಬೆಳಗಿದರು. ಶ್ರೀ ಸಿದ್ಧಾರೂಢ ಸ್ವಾಮಿಗಳ ನಿರ್ಮಲ ನಡೆನುಡಿ, ಅಗಾಧ ಜ್ಞಾನ, ಲೋಕೋದ್ಧಾರ ಹಾಗೂ ಧಾರ್ಮಿಕ ಪ್ರಜ್ಞೆಗಳಿಗೆ ಮನಸೋತು ಜಾತಿ ಮತಗಳೆನ್ನದೆ ಎಲ್ಲಾ ವರ್ಗದ ಜನರು ಇವರ ಶಿಷ್ಯರಾದರು. ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇವರು ಶಿವನ ಸ್ವರೂಪವೇ ಆಗಿದ್ದರು. ದೇಹವಿರುವಾಗಲೇ ಸಕಲ ಜ್ಞಾನಗಳನ್ನು ಪಡೆದುಕೊಂಡು ಮುಕ್ತವಾಗಬೇಕು ಎನ್ನುವುದು ಸಿದ್ಧಾರೂಢರ ಬೋಧನೆಯ ಸಾರವಾಗಿತ್ತು. ಗದಗದ ಮಡಿವಾಳಪ್ಪನವರು, ನವಲಗುಂದದ ನಾಗಲಿಂಗ ಸ್ವಾಮಿಗಳು, ಸಂತ ಶಿಶುನಾಳ ಶರೀಫರು ಸೇರಿದಂತೆ ಲೋಕಮಾನ್ಯ ತಿಲಕರು ಮತ್ತು ಮಹಾತ್ಮ ಗಾಂಧೀಜಿಯವರಂತಹ ಮೇಧಾವಿಗಳು ಸಹ ಸಿದ್ಧಾರೂಢರ ಪ್ರಭಾವಕ್ಕೊಳಗಾಗಿದ್ದರು. ಬಾಲಗಂಗಾಧರ ತಿಲಕರಿಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿದ್ಧಾರೂಢರು ಮಾರ್ಗದರ್ಶನವನ್ನು ನೀಡಿದ್ದರು. 1928ರ ಆಗಸ್ಟ್ 21ರಂದು ಸಿದ್ಧಾರೂಢ ಸ್ವಾಮಿಗಳು ದೇಹತ್ಯಾಗವನ್ನು ಮಾಡಿದರು. ಅಂದಿನಿಂದ ಇಂದಿನವರೆಗೂ ಸಿದ್ಧಾರೂಢರ ಗದ್ದುಗೆ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಆರಾಧನಾ ಕ್ಷೇತ್ರವಾಗಿದೆ. ಶ್ರೀ ಸಿದ್ಧಾರೂಢರ ಸನ್ನಿಧಿಯಲ್ಲಿ ಮೇಲು ಕೀಳೆಂಬ ಭೇದ ಭಾವವಿಲ್ಲ. ಎಲ್ಲಾ ಜಾತಿ ಧರ್ಮ ವರ್ಗಗಳ ಜನರು ಈ ಮಠಕ್ಕೆ ಆಗಮಿಸುತ್ತಾರೆ. ಸಿದ್ಧಾರೂಢರ ಗದ್ದುಗೆಯನ್ನು ನೇರವಾಗಿ ಸ್ಪರ್ಶಿಸಿ ನಮಿಸುತ್ತಾರೆ.
ಶ್ರೇಷ್ಠ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಗದ್ದುಗೆಯ ದರ್ಶನವನ್ನು ಪಡೆದರೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಯಶಸ್ಸು ಸಿಗುತ್ತದೆ ಎನ್ನುವುದು ಭಕ್ತಾದಿಗಳ ಅಚಲ ನಂಬಿಕೆ. ನಮ್ಮ ಕರ್ನಾಟಕದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ಕುಟುಂಬದವರು ಸಿದ್ಧಾರೂಢರ ಅಚಲ ಭಕ್ತರು. ಇಂದಿಗೂ ಡಾಕ್ಟರ್ ರಾಜ್ರವರ ಕುಟುಂಬ ಸಮಯ ಸಿಕ್ಕಾಗಲೆಲ್ಲ ಸಿದ್ಧಾರೂಢರ ಮಠಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ಖ್ಯಾತ ಚಲನಚಿತ್ರ ನಟರಾದ ಸುದೀಪ್, ದರ್ಶನ್, ಯಶ್ ಮುಂತಾದ ಸ್ಯಾಂಡಲ್ವುಡ್ ನಟರಷ್ಟೇ ಅಲ್ಲದೆ ಬಾಲಿವುಡ್ ನಟಿ ಕಾಜಲ್ ಅವರ ಕುಟುಂಬ ಸಹಿತ ಸಿದ್ಧಾರೂಢರ ಪರಮ ಭಕ್ತರಾಗಿದ್ದು ಈಗಲೂ ಮಠಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಸಿದ್ಧಾರೂಢರ ಮಠದಲ್ಲಿ ಶ್ರಾವಣ ಮಾಸದಲ್ಲಿ ನಡೆಯುವ ಜಲರಥೋತ್ಸವ ನೋಡಲು ಜನಸಾಗರವೇ ಹರಿದು ಬರುತ್ತದೆ. ಬಣ್ಣ ಬಣ್ಣದ ಪುಷ್ಪ ಮತ್ತು ಹೂಗಳಿಂದ ಅಲಂಕರಿಸಲ್ಪಟ್ಟ ತೆಪ್ಪವನ್ನು ಮಠದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿ ಎಂದು ರಥೋತ್ಸವ ಜರುಗುತ್ತದೆ. ಬಹು ವಿಜೃಂಭಣೆಯಿಂದ ಜರುಗುವ ರಥೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸಿ ರಥಕ್ಕೆ ಕೊಬ್ಬರಿ, ಉತ್ತತ್ತಿ, ಬಾಳೆಹಣ್ಣು, ನಿಂಬೆಹಣ್ಣುಗಳನ್ನು ಎಸೆದು ಹರಕೆಯನ್ನು ಅರ್ಪಿಸುತ್ತಾರೆ. ಈ ರಥದ ಕಳಶಕ್ಕೆ ಹಣ್ಣುಗಳಿಂದ ಹೊಡೆದರೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಎನ್ನುವುದು ಭಕ್ತಾದಿಗಳ ನಂಬಿಕೆ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ನಂಬಿ ಬಂದ ಭಕ್ತಾದಿಗಳನ್ನು ಎಂದಿಗೂ ಕೈಬಿಡುವುದಿಲ್ಲವಾದ್ದರಿಂದ ಇಲ್ಲಿಗೆ ಆಗಮಿಸುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ.